ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು 27 ಫೆಬ್ರವರಿ 2024 ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿಸ್ ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಹಾಗೆ IPOಗಳು ಯಾವೆಲ್ಲ IPOಗಳಲ್ಲಿ ಅವಕಾಶ ಓಪನ್ ಆಗಿದೆ ಇವತ್ತು, ಹಾಗೆ ಯಾವೆಲ್ಲ ಶೇರ್ಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ನೋಡೋದಾದರೆ ಸುಮಾರು 76 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಅಂದರೆ ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಇವತ್ತು ಸುಮಾರು 22,119.35ಕ್ಕೆ ಕ್ಲೋಸ್ ಆಗಿದೆ. ಅಂದರೆ ಹೆಚ್ಚು ಕಡಿಮೆ 22,200 ಹತ್ತಿರ ಟಚ್ ಆಗೋದಕ್ಕೆ ಇವತ್ತು ಹೋಗಿತ್ತು. ನೋಡೋಣ ಬನ್ನಿ ನಾಳೆ ಏನಾಗುತ್ತೆ ಅಂತ ನೋಡೋಣ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಇದರಲ್ಲಿ ಸುಮಾರು 305 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಅಂದರೆ ಇದು ಸುಮಾರು 73,095 ಪಾಯಿಂಟ್ಸಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರು ಅಂತ ಹೇಳಿದ್ರೆ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ, ಇದರಲ್ಲಿ ಇವತ್ತು ಏರಿಕೆ ಆಗಿದೆ. ಇದರಲ್ಲಿ ಇಂಟ್ರಾಡೇನು ಇವತ್ತು ಮಾಡ್ಬೋದಿತ್ತು. ನೋಡೋದಾದರೆ ಇದರಲ್ಲಿ ಪ್ರತಿಯೊಂದು ಶೇರ್ನಲ್ಲಿ ಸುಮಾರು ₹3.40 ಅಷ್ಟು ಇವತ್ತು ಇದರಲ್ಲಿ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಶೇರ್ಸ್ನಲ್ಲಿ ಏರಿಕೆ ಆಗಿದೆ. ಹಾಗೆ HDFC ಬ್ಯಾಂಕು ಇವತ್ತು ಇದರಲ್ಲಿ ಸುಮಾರು ₹2.15 ಅಷ್ಟು ಇವತ್ತು ಇಳಿಕೆ ಆಗಿದೆ. ಇದು ಒಂದು ಟ್ರೆಂಡಿಂಗ್ ಶೇರು. ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಇತ್ತೀಚೆಗೆ ಟ್ರೆಂಡಿಂಗಲ್ಲಿ ಬರ್ತಾ ಇದೆ. ಇದು ಡಿಮರ್ಜರ್ ಆಗಿ ರಿಲಯನ್ಸ್ ಇಂಡಸ್ಟ್ರೀಸಿಂದ ಲಿಸ್ಟಿಂಗ್ ಆಗಿದ್ದು, ಹೋದ ವರ್ಷ 2023ರಲ್ಲಿ ಲಿಸ್ಟಿಂಗ್ ಆಗಿದ್ದು ಫಿನಾನ್ಷಿಯಲ್ ಸರ್ವಿಸಸ್ ಕೊಡುತ್ತೆ. ಇದರಲ್ಲಿ ಸುಮಾರು ₹9.30 ಅಷ್ಟು ಪ್ರತಿಯೊಂದು ಶೇರಲ್ಲಿ ಇದು ಇಳಿಕೆ ಆಗಿದೆ. ಹಾಗೆ ನಾವು NHPC ನೋಡೋದಾದರೆ NHPCನಲ್ಲೂ ಇವತ್ತು ಸುಮಾರು ₹2 ಅಷ್ಟು ಇಳಿಕೆ ಆಗಿದೆ. ಹಾಗೆ ಪೇಟಿಎಮ್ನಲ್ಲಿ ಸುಮಾರು ಏರಿಕೆ ಆಗಿತ್ತು. ಸುಮಾರು 15ನೇ ತಾರೀಕು ಫೆಬ್ರವರಿಯಿಂದ ನಿನ್ನೆ ತನಕ ನೋಡೋದಾದರೆ ಹೋಲಿಸೋದ್ರೆ ಸುಮಾರು ಹತ್ತಿರ ಒಂದು 30% ಅಷ್ಟು ಇದು ಏರಿಕೆ ಆಗಿತ್ತು. ಇವತ್ತು ಇದರಲ್ಲಿ ಸುಮಾರು ಒಂದು 55 ಅಷ್ಟು ಇವತ್ತು ಇಳಿಕೆ ಆಗಿದೆ ಪೇಟಿಎಮ್ ಪ್ರತಿಯೊಂದು ಶೇರ್ಸ್ನಲ್ಲಿ. ಹಾಗೆ ಇವತ್ತು ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ನಲ್ಲಿ ಏರಿಕೆ ಆಗಿದೆ ಅಂದರೆ ಟಾಟಾ ಮೋಟರ್ಸ್ ನೋಡ್ಬೋದು. ಟಾಟಾ ಮೋಟರ್ಸ್ ಸುಮಾರು ₹25.75 ಅಷ್ಟು ಏರಿಕೆ ಆಗಿದೆ. ಟಾಟಾ ಮೋಟರ್ಸ್ ನಾವು ನೋಡೋದಾದರೆ ಟಾಟಾ ಟೆಕ್ನಾಲಜೀಸ್ ಯಾವಾಗ ಲೀಸ್ಟಿಂಗ್ ಆಯಿತು ಅಲ್ಲಿಂದನೂ ಸುಮಾರು ಏರಿದೆ, ಇದು ಏರಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಟಾಟಾ ಮೋಟರ್ಸ್ ಶೇರ್ಸ್ ಹೋದ ವರ್ಷ ಒಂದು ಡಬಲ್ ಆದ ಒಂದು ಶೇರ್ಸ್ ಲಿಸ್ಟ್ನಲ್ಲಿ ಟಾಟಾ ಮೋಟರ್ಸ್ ಬರುತ್ತೆ. ಹಾಗೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸಲ್ಲಿ ನೋಡೋದಾದರೆ ಇವತ್ತು ಒಂದು ಸುಮಾರು ₹100 ಅಷ್ಟು ಏರಿಕೆ ಆಗಿದೆ, ₹103 ಅಷ್ಟು ಏರಿಕೆ ಆಗಿದೆ. ಹಾಗೆ ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ₹26.55 ಅಷ್ಟು ಏರಿಕೆ ಆಗಿದೆ. ಸನ್ ಫಾರ್ಮಾದಲ್ಲಿ ಸುಮಾರು ₹25.80 ಅಷ್ಟು ಏರಿಕೆ ಇದೆ. ಪವರ್ ಗ್ರಿಡ್ಡಲ್ಲೂ ಸುಮಾರು ₹4.70 ಅಷ್ಟು ಏರಿಕೆ ಇದೆ. ಭಾರತಿ ಏರ್ಟೆಲ್ ಸ್ವಲ್ಪ ಗಮನಿಸ್ತಾ ಇರಬೇಕು, ಟೆಲಿಕಮ್ಯುನಿಕೇಷನ್ ಇಂಡಸ್ಟ್ರಿ, ಯಾಕೆಂದರೆ ಏರಿಕೆ ಆಗೋದು ಸ್ವಲ್ಪ ಕಷ್ಟನೇ, ಸ್ವಲ್ಪ ವೊಲೆಟಿಲಿಟಿನೂ ಜಾಸ್ತಿ ಇರುತ್ತೆ ಟೆಲಿಕಮ್ಯುನಿಕೇಷನ್ಸ್. ಯಾಕೆಂದರೆ ನಮ್ಮ ದೇಶದ ಒಂದು ಗೈಡ್ಲೈನ್ಸು ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟೆಲಿಕಮ್ಯುನಿಕೇಷನ್ಸಲ್ಲಿ ಸ್ವಲ್ಪ ಜಾಸ್ತಿ ಒತ್ತಡನೂ ಇರುತ್ತೆ. ಹಾಗೆ ಭಾರತಿ ಏರ್ಟೆಲ್ನ ಸ್ವಲ್ಪ ಗಮನಿಸ್ತಾ ಇರ್ರಿ. ಭಾರತಿ ಏರ್ಟೆಲ್ ಇವತ್ತು ಪ್ರತಿಯೊಂದು ಶೇರಲ್ಲಿ ಸುಮಾರು ₹17.45 ಅಷ್ಟು ಏರಿಕೆ ಆಗಿದೆ. ಐಚರ್ ಮೋಟರ್ಸಲ್ಲಿ ಸುಮಾರು ಹತ್ತಿರ ಒಂದು ₹50 ಅಷ್ಟು ಏರಿಕೆ ಆಗಿದೆ ಅಂತ ಹೇಳ್ಬೋದು. ಹಾಗೆ JSW ಸ್ಟೀಲ್ ಇಂಡಸ್ಟ್ರೀಸ್ನಲ್ಲೂ ಇವತ್ತು ಏರಿಕೆ ಆಗಿದೆ. ಮತ್ತು ಸಿಪ್ಲಾ, ಟಾಟಾ ಸ್ಟೀಲ್ ನೋಡ್ಬೋದು. JSW ಸ್ಟೀಲು ಮತ್ತು ಟಾಟಾ ಸ್ಟೀಲ್ ಎರಡರಲ್ಲೂ ಇವತ್ತು ಏರಿಕೆ ಆಗಿದೆ. ಮಹೇಂದ್ರ ಆ್ಯಂಡ್ ಮಹೇಂದ್ರ, L&T, ಆಮೇಲೆ HDFC ಲೈಫು, ಹಿಂಡಾಲ್ಕೋ ಇಂಡಸ್ಟ್ರೀಸ್ನಲ್ಲಿ ಇವತ್ತು ಏರಿಕೆ ಇದೆ. ಹಾಗೆ IPOಗೆ ಬರೋದಾದರೆ ನಿನ್ನೆ ಓಪನ್ ಆಗಿದ್ದ IPO ಇದು 26 ಫೆಬ್ರವರಿ, ನಾಳೆ ಇದು ಕ್ಲೋಸ್ ಆಗುತ್ತೆ. ಓಯಸಿಸ್ ಮೆಟಲ್ ಆ್ಯಂಡ್ ಮಿನರಲ್ ಪ್ರೊಸೆಸಿಂಗ್ ಲಿಮಿಟೆಡ್, ಇದು SME IPO ನೋಡೋದಾದರೆ ಸುಮಾರು 78.44 ಟೈಮ್ಸ್, ಅಂದರೆ 78 ಪಟ್ಟು ಜಾಸ್ತಿ ಇದಕ್ಕೆ ಸಬ್ಸ್ಕ್ರಿಪ್ಷನ್ ಆಗಿದೆ ಅಥವಾ ಅಪ್ಲಿಕೇಶನ್ ಬಂದಿದೆ ಅಂತ ಒಂದು ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಹೇಳ್ಬೋದು. ಅಷ್ಟು ಟೈಮ್ ಇದಕ್ಕೆ ಡಿಮ್ಯಾಂಡ್ ಇದೆ. ಅದೇ ಎಕ್ಸಿಕಾಮ್ ಟೆಲಿ ಸಿಸ್ಟಮ್ಸ್ ಲಿಮಿಟೆಡ್, ಇದು ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ಗಳ ಸರ್ವಿಸ್ ಸ್ಟೇಷನ್ಸ್ಗಳಿರ್ಬೋದು, ಸರ್ವಿಸ್ ಇರ್ಬೋದು, ಚಾರ್ಜಿಂಗ್ ಸರ್ವಿಸಸ್ಗಳಿರ್ಬೋದು, ಆಮೇಲೆ ಟೆಲಿ ಸರ್ವಿಸಸ್ ಇರ್ಬೋದು, ಅದನ್ನು ಒಂದು ಕೊಡೋ ಒಂದು ಕಂಪ್ನಿ ಎಕ್ಸಿಕಾಮ್. ಇದರಲ್ಲೂ ಅಷ್ಟೇ ಸುಮಾರು 28 ಪಟ್ಟಷ್ಟು, 28-29 ಪಟ್ಟಷ್ಟು ಇದಕ್ಕೂ ಸಬ್ಸ್ಕ್ರೈಬ್ ಆಗಿದೆ. ಇವತ್ತು ಓಪನ್ ಆಗಿರೋದು 29 ಫೆಬ್ರವರಿಗೆ ಇದು ಕ್ಲೋಸ್ ಆಗುತ್ತೆ. ಅಪ್ಲಿಕೇಶನ್ನು ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಹಾಗೆ ಪ್ಲಾಟಿನಮ್ ಇಂಡಸ್ಟ್ರೀಸು, ಇದನ್ನು ಅಷ್ಟೇ ಸುಮಾರು 10 ಪಟ್ಟು ಇವತ್ತು ಓಪನ್ ಆಗಿದೆ. 10 ಪಟ್ಟಷ್ಟು ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ಆಗಿದೆ ಮೊದಲನೇ ದಿವಸನೇ, ಅಂದರೆ ಅಪ್ಲಿಕೇಶನ್ ಬಂದಿದೆ ಅಂತ ಹೇಳ್ಬೋದು. ಹಾಗೆ ಪೂರ್ವ್ ಫ್ಲೆಕ್ಸಿ ಪ್ಯಾಕ್ ಲಿಮಿಟೆಡ್, ಇದು ಪ್ಯಾಕೇಜ್ ರಿಲೇಟೆಡ್ ಕಂಪ್ನಿ. ಇದರಲ್ಲಿ ಸುಮಾರು ಹೆಚ್ಚು ಕಡಿಮೆ 95 ಪಟ್ಟು ಅಷ್ಟು, ಅಂದರೆ 95.16 ಟೈಮ್ಸ್ ಅಷ್ಟು ಇದು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ. ಇದು ಅಷ್ಟೇ ಮೊದಲನೇ ದಿವಸನೇ ಇಷ್ಟು ಸಬ್ಸ್ಕ್ರೈಬ್ ಆಗಿದೆ. ಇದು ಕ್ಲೋಸ್ ಆಗೋದು 29ನೇ ತಾರೀಕು. ಆಮೇಲೆ ಇದ್ರದ್ದು ಪ್ರತಿಯೊಂದು ಶೇರಿನ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು ₹70-71 ಆಗುತ್ತೆ. ಮಿನಿಮಮ್ 1600 ಕ್ವಾಂಟಿಟಿ ತೊಗೊಳ್ಳೇಬೇಕು. ಮಿನಿಮಮ್ ಇನ್ವೆಸ್ಟ್ಮೆಂಟು ಸುಮಾರು ₹1,12,000 ಆಗುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.